ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಎಂದಿನಂತೆ ಕನ್ನಡ ತರಗತಿಯನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಪಾಠದ ಮುಖ್ಯಧೇಯ ಪ್ರಸಿದ್ಧ ಸಾಲನ್ನು ಹೇಳಬೇಕಾಗಿತ್ತು. ಆದಾಗ್ಯೂ ಒಂದು ಬೇರೆ ವಿಷಯವನ್ನು ಹೇಳಿ ನಾನು ಪಾಠಕ್ಕೆ ಬರ್ತಾ ಇದ್ದೇನೆ. ಗ್ರೀಕ್ ನಾಗರಿಕತೆ ಅಥವಾ ಗ್ರೀಕ್ನ ಒಬ್ಬ ವ್ಯಕ್ತಿ ನಾವು ಕೇಳಿರಬೇಕು. ಅಂತ ವ್ಯಕ್ತಿ ಹೆಸರು ಏನಪ್ಪ ಅಂದರೆ ಮೈಕಲ್ ಏಂಜಲೋ ಅಂತ. ಸೊ ಮೈಕಲ್ ಏಂಜಲೋ ಅನ್ನುವ ಒಬ್ಬ ಶಿಲ್ಪಕಾರ. ಈತ ಅದ್ಭುತವಾದಂಥ ಶಿಲ್ಪಗಳನ್ನು ಕೆತ್ತಾನೆ. ಅಥೆನ್ಸ್ ನಗರದಲ್ಲಿ ಈತ ಬಹಳಷ್ಟು ಹೆಚ್ಚು ಪ್ರಸಿದ್ಧವಾದ ವ್ಯಕ್ತಿಯಾಗಿರ್ತಾನೆ. ಸೊ ಹಾಗಾಗಿ ಈತನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಅಷ್ಟು ಪ್ರಾವೀಣ್ಯತೆ ಹೊಂದಿದ ಒಬ್ಬ ವ್ಯಕ್ತಿ ಈತ ಆಗಿದ್ದ. ಆತನ ಒಂದು ಘಟನೆ ನನಗೆ ಬಹಳ ಪ್ರೇರಣೆಯಾಗಿದೆ. ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕು. ಆ ಘಟನೆ ಯಾವುದು ಅಂತ ಕೇಳಿದ್ರೆ, ಆತ ಒಂದಿನ ಒಂದು ಬಂಡೆಗಳನ್ನು ತೆಗೆದುಕೊಂಡು ಅದನ್ನು ಕೆತ್ತಾ ಇರ್ತಾನೆ. ಕೆತ್ತಿ ಅದನ್ನು ಮೂರ್ತಿ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಆವಾಗ ಒಬ್ಬ ದಾರಿಯಲ್ಲಿ ದಾಟಿ ಹೋಗುವಂಥ ಒಬ್ಬ ವ್ಯಕ್ತಿ, ಪಾಸರ್ ಬಾಯ್ ಅಂತ ಏನು ಕರಿತಿರ್ಲ. ಸೊ ಆತ ದಾಟಿ ಹೋಗುವಾಗ ಮೈಕಲ್ ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಮೈಕಲ್ ಏನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಇಲ್ಲ ಹೀಗೆ ಈ ಥರ ಒಂದು ಕಲ್ಲು ಬಂಡೆ ಬಿದ್ದಿದೆ, ಅದನ್ನು ಕೆತ್ತಬೇಕನ್ನುವಂಥ ಆಸೆ ನನಗೆ ಅಂತ. ಹಾಗಾದರೆ ಕೆತ್ತು, ನಾನು ಹೋಗಿ ಮಾರುಕಟ್ಟೆಗೆ ಹೋಗಿ ಒಂದಿಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತೇಳಿ ಆತ ಹೋಗ್ತಾನೆ. ಮತ್ತೆ ಹೊಳ್ಳಿ ಬರ್ತಾನೆ. ಆತ ದಾಟಿ ಹೋಗುವಂಥ ದಾರಿ ಮತ್ತೆ ತಿರ್ಗಾ ಹೊಳ್ಳಿ ಬರ್ತಾನೆ. ಬರಬೇಕಾದ್ರೆ ಈತ ಅದ್ಭುತವಾಗಿರ್ತಕ್ಕಂಥ ಆ ಕಲ್ಲು ಬಂಡೆಯನ್ನು ಕೆತ್ತಿ ಸುಂದರವಾದ ಒಂದು ಶಿಲ್ಪವನ್ನು ಕೆತ್ತಿರ್ತಾನೆ. ಅದನ್ನು ನೋಡಿ ಆ ಪಾಸರ್ ಬಾಯ್, ಆ ದಾರಿಯಲ್ಲಿ ಹೋಗುವಂಥ ಒಬ್ಬ ವ್ಯಕ್ತಿ ಕೇಳ್ತಾನೆ, ಮೈಕಲ್ ಇಷ್ಟು ಚೆನ್ನಾಗಿ ಹೇಗೆ ಈ ಕಲ್ಲನ್ನು ಕೆತ್ತಲಿಕ್ಕೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಮಾಡ್ತಾನೆ. ಆವಾಗ ಆ ಮೈಕಲ್ ಏಂಜಲೋ ಅನ್ನುವಂಥ ವ್ಯಕ್ತಿ ಒಂದು ಚಲೋ ಮಾತು ಹೇಳ್ತಾನೆ. ಆ ಮಾತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುವಂಥ ನಿಮ್ಮೆಲ್ಲರಿಗೆ ಬಹಳ ಮುಖ್ಯವಾಗ್ತದೆ. ಆತ ಹೇಳಿದ್ದ ಆ ಮಾತು ಯಾವುದು ಅಂತ ಕೇಳಿದ್ರೆ ಆತ ಹೇಳ್ತಾನೆ, ಈ ಕಲ್ಲಿನಲ್ಲಿರ್ತಕ್ಕಂತಹ, ಈ ಬಂಡೆಗಲ್ಲಿರ್ತಕ್ಕಂತಹ ಅನಗತ್ಯವಾದ ವಸ್ತುಗಳನ್ನು ಅಥವಾ ಅನಗತ್ಯವಾದ ಭಾಗವನ್ನು ನಾನು ತೆಗೆದು ಬಿಟ್ಟಿದ್ದೇನೆ. ಹಾಗಾಗಿ ಅಗತ್ಯವಾದ ಭಾಗವನ್ನು ಮಾತ್ರ ಬಿಟ್ಟಿದ್ದೇನೆ. ಹೀಗಾಗಿ ಈ ಸುಂದರವಾದ ಶಿಲ್ಪ ತಯಾರಾಗಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾನೆ. ನಮ್ಮ ಜೀವನದಲ್ಲಿಯೂ ಹಾಗೆ ನೋಡಿ, ಈ ಮಾತು ಎಷ್ಟು ಪ್ರಸ್ತುತವಾಗಿದೆ ಇವತ್ತು. ನಮ್ಮ ಜೀವನದಲ್ಲಿಯೂ ಸಹ ಹಾಗೆ ಅದ. ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅನಗತ್ಯವಾದಂತಹ, ಬೇಡವಾದಂತಹ, ಅನ್ವಾಂಟೆಡ್ ವಿಚಾರಗಳನ್ನು ನಾವು ತೆಗೆದು ಬಿಟ್ರೆ, ಅನಗತ್ಯವಾದದ್ದು ವಾಂಟೆಡ್ ಅಥವಾ ಬೇಕಾದದ್ದ ಅಥವಾ ಬದುಕನ್ನು ಸುಧಾರಿಸುವಂತಹ ಅಂಶಗಳೇ ನಮ್ಮ ಜೀವನದಲ್ಲಿ ಬಂದು ನಾವು ಉನ್ನತವಾದಂತಹ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನ ಮೈಕಲ್ ಏಂಜಲೋ ತಾನು ಕೆತ್ತುವ ಶಿಲ್ಪಕಲೆಯನ್ನ ಅಥವಾ ಶಿಲ್ಪವನ್ನು ಕೆತ್ತುವಾಗ ಈ ಮಾತನ್ನು ಹೇಳ್ತಾನೆ. ಅಂತಂದ್ರೆ ಈ ಮಾತಿನಿಂದ ಇಷ್ಟ ತಿಳ್ಕೋಬೇಕು, ನಾವು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅನಗತ್ಯವಾದ ವಿಚಾರಗಳನ್ನ, ಬೇಡವಾದ ವಿಚಾರಗಳನ್ನ ಬಿಟ್ಟಾಗ ನಮ್ಮಲ್ಲಿ ಬೇಕಾದದ್ದು ಬರ್ತದ, ಒಳ್ಳೆ ಜೀವನ ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇವತ್ತು ಮತ್ತೆ ಕನ್ನಡ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಹೋದ ಅವಧಿ ಒಳಗ ಈಗಾಗಲೇ 2 ಸಮಾಸಗಳನ್ನು ಹೇಳಿದ್ದೀವಿ. ಈಗ ಅದರ ಮುಂದುವರಿದ ಭಾಗ ದ್ವಿಗು ಸಮಾಸ. ಅದರ ಮುಂದುವರಿದ ಭಾಗ ದ್ವಿಗು ಸಮಾಸ. ಆ ದ್ವಿಗು ಸಮಾಸವನ್ನು ಮತ್ತೆ ನೋಡಿದಾಗ ಸೊ ಅದು ಹೇಳ್ತದೆ, ಅರ್ಥಶ್ಯ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು, ಸಂಖ್ಯೆಯನ್ನು ಸೂಚಿಸುವಂತ ಪದಗಳಿಗೆ ನಾವೆಲ್ಲ ಸಂಖ್ಯಾವಾಚಕ ಅಂತ ಕರಿತೀವಿ. ಬಹಳ ಮುಖ್ಯವಾಗಿ ನೆನಪಿರ್ತದಂತ ಭಾವಿಸ್ತೀನಿ. ಓಕೆ, ಹಾಗಾಗಿ ಪೂರ್ವ ಪದ ನಿಮಗೆಲ್ಲ ಗೊತ್ತಿರ್ತದೆ. ಪೂರ್ವ ಪದ ಯಾವುದು, ಉತ್ತರ ಪದ ಯಾವುದು. ಮೊದಲ ಬರೆಯುವಂತ ಪದಗಳೆಲ್ಲವೂ ಪೂರ್ವ ಪದ, ಮಧ್ಯದಲ್ಲಿ ಬರುವಂತ ಎಲ್ಲ ಪದಗಳು ಉತ್ತರ ಪದ, ಕೊನೆಗೆ ಬರ್ತಕ್ಕಂಥ ಪದ ಎಲ್ಲವೂ ಸಮಸ್ತ ಪದ ಅಥವಾ ಸಮಾಸ ಪದ ಅಂತೇಳಿ ನೆನಪಿಟ್ರೆ ಸಾಕು. ಹೌದಾ? ಸರಿ. ಹಾಗಾಗಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು, ಉತ್ತರ ಪದ ಅಂದ್ರೆ ಪೂರ್ವ ಪದದ ನಂತರ ಬರ್ತಕ್ಕಂಥ ಪದ, ಉತ್ತರ ಪದದಲ್ಲಿರ್ತಕ್ಕಂಥ ನಾಮ ಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ದ್ವಿಗು ಸಮಾಸದ ವಿಶೇಷತೆ ಇಷ್ಟ. ಪೂರ್ವ ಪದದಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಸಂಖ್ಯಾವಾಚಕ ಇರಬೇಕು. ಉತ್ತರ ಪದದಲ್ಲಿ ಏನಿರ್ಬೇಕಪ್ಪ ಅಂತ ಕೇಳಿದ್ರೆ
ನಾಮಪದ ಇರಬೇಕು. ಎರಡನ್ನ ಸರಿಯಾಗಿ ನಾವು ಗಮನಿಸಿದ್ರೆ ನಮ್ಮ ಎದುರಿನೊಳಗೆ ಇಟ್ಟುಕೊಂಡ್ರೆ 100% ಹೇಳ್ತೀನಿ ದ್ವಿಗು ಸಮಾಸ ಅತ್ಯಂತ ಈಸಿ ಆಗ್ತದೆ, ಸರಳವಾಗ್ತದೆ ಅಂತೇಳಿ ನಾವು ಭಾವಿಸಬಹುದು. ಹೌದಾ? ಸೊ ಹಾಗಾಗಿ ಒಂದೊಂದು ಉದಾಹರಣೆಗಳನ್ನ ಈಗ ನಾವು ನೋಡೋಣ. ಅಂತ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಏಕವಾದ ಪ್ಲಸ್ ಅಂಗ ಏಕಾಂಗ. ಏಕವಾದ ಪ್ಲಸ್ ಅಂಗ ಏಕಾಂಗ. ಈ ಏಕ ಅನ್ನುವಂಥದ್ದು ಒಂದನ್ನು ಅಂತ ಸೂಚಿಸ್ತದೆ, ಒಂದು ಅಂತ ಹೇಳಿ ಸೂಚಿಸ್ತದೆ. ಅಂಗ ಅನ್ನುವಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ಒಂದು ಶರೀರದ ಭಾಗವನ್ನು ಸೂಚಿಸ್ತದೆ. ಹೀಗಾಗಿ ಅಂಗವನ್ನೇ ನಾವು ನಾಮಪದ ಅಂತ ಬಳಸ್ತೀವಿ. ಶರೀರದ ಒಂದು ಭಾಗವನ್ನ ಗುರುತಿಸಲಿಕ್ಕೆ ಬಳಸುವಂತಹ ನಾಮಪದ ಅದ. ಹಾಗಾಗಿ ನಾವು ಎರಡೂನು ಕೂಡಿಸಿ ಸಮಾಸ ಪದ ಮಾಡಿದಾಗ ಏಕಾಂಗ ಅಂತ ಅನಿಸ್ತದೆ, ಏಕಾಂಗ ಅಂತೇಳಿ ಅನಿಸ್ತದೆ. ಹಾಗಾಗಿ ಸಂಖ್ಯಾವಾಚಕ ಪೂರ್ವ ಪದ ಇರ್ತದೆ, ಉತ್ತರ ಪದದಲ್ಲಿ ಇರ್ತಕ್ಕಂಥ ನಾಮ ಜೊತೆ ಕೂಡಿ ಏನಾಗ್ತದ ದ್ವಿಗು ಸಮಾಸ ಆಗ್ತದ. ಆ ದ್ವಿಗು ಸಮಾಸವನ್ನು ನಾವು ಈ ರೀತಿ ಗುರುತಿಸಬಹುದು. ಓಕೆ, ಅದೇ ರೀತಿ ಎರಡು, ಪೂರ್ವ ಪದದಲ್ಲಿ ಎರಡು ಅನ್ನುವಂಥ ಒಂದು ಸಂಖ್ಯೆ ಅದ, ಉತ್ತರ ಪದದಲ್ಲಿ ಮಾತು ಅನ್ನುವಂಥದ್ದು ಒಂದು ನಾಮಪದ ಅದ. ಎರಡೂ ಕೂಡಿ ಎರಳ್ ಮಾತು ಅಂತ ಅಥವಾ ಎರಳ್ ಮಾತು ಅಂತ ಕರಿತಾರೆ, ಸಾಮಾನ್ಯವಾಗಿ ಹಿಂಗ ಬಳಸ್ತಾರೆ. ಅವನು ಸಂಖ್ಯಾವಾಚಕ ಅಥವಾ ನಾಮಪದ ಅಂತೇಳಿ ನಾವು ನೋಡ್ತೀವಿ. ಸೊ ಇಲ್ಲೂ ನಾವು ಇದನ್ನ ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ ಸಪ್ತಗಳಾದ ನೀವೆಲ್ಲ ಕೇಳ್ತೀರಿ. ಸಪ್ತ ಅಂದ್ರೆ ಏನಪ್ಪಾ ಅಂತಂದ್ರೆ 7 ಅಂತ ನಿಮ್ಗೆ ಗೊತ್ತದ, ಒಂದು ಹಾಡಿನೊಳಗೆ ಬರ್ತದೆ, ನೀವೆಲ್ಲ ಕೇಳಿರ್ತೀರಿ. ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಹಿಂದೂ ನಮ್ಮ ನಾಡಿನೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಾಡನ್ನು ಕೇಳ್ತೀರಿ. ಗೋಪಾಲಕೃಷ್ಣ ಅಡಿಗರು ಬರೆದಿರಬಹುದು ಆ ಹಾಡನ್ನ. ಆ ಹಾಡು ಯಾವುದು ಅಂತ ಕೇಳಿದ್ರೆ ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಮಳೆಯ ನರಿಗಳ ಮೂಕ ಮಾರ್ಮರ ಎಂದು ಇಲ್ಲಿಗೂ ಹಾಯಿತೆ, ಯಾವ ಮೋಹನ ಮುರಳಿ ಕರೆಯಿತು ದುರತೇರಕ್ಕೆ ನಿನ್ನನು. ಇಲ್ಲಿ ಸಪ್ತಸಾಗರ ಅಥವಾ ಸಪ್ತಸಾಗರ ಅಥವಾ ಸಪ್ತಸ್ವರ ಅಂತ ಏನ್ ಕರಿತಿಲ್ಲ. ಈ ಸಪ್ತ ಅನ್ನುವಂಥ ಪದ ಏನ್ ಹೇಳ್ತದಪ್ಪ ಅಂತಂದ್ರೆ ಇದು ಒಂದು ಸಂಖ್ಯೆಯನ್ನು ಹೇಳುವಂತ ಪದ. ತದನಂತರ ಬರ್ತಕ್ಕಂಥವು ಏನಪ್ಪ ಸಾಗರಗಳು, ಸಾಗರ ಅನ್ನುವಂಥ ನಾಮಪದ. ಇವು ಎರಡನ್ನೂ ಕೂಡಿಸಿ ನಾವು ಸಪ್ತ ಸಾಗರಗಳು ಅಂತ ಬರಿತೀವಿ. ಎಲ್ಲಿ ಸಮಸ್ತ ಪದ ಅಥವಾ ಸಮಾಸ ಪದದಲ್ಲಿ ಇದನ್ನೇ ನಾವು ಸಂಖ್ಯಾವಾಚಕ ಮತ್ತು ನಾಮಪದ ಅಂತೇಳಿ ಗುರುತಿಸ್ತೀವಿ. ಇದೇ ರೀತಿ ಎಲ್ಲವೂ ಬರ್ತಾವ. ಅದೇ ರೀತಿ ಒಂದು ಪ್ಲಸ್ ಕಣ್ಣು ಒಕ್ಕನ್ನು ಅಂತ ಬರ್ತದ, ಕೇಳಿರ್ತೀರಿ ನೀವೆಲ್ಲ. ಒಂದು ಅನ್ನುವಂಥ ಸಂಖ್ಯಾವಾಚಕ ಅಥವಾ ಸಂಖ್ಯೆಯನ್ನು ಸೂಚಿಸುವ ಪದ. ಕಣ್ಣು ಅನ್ನುವಂಥದ್ದು ಇಟ್ ಇಸ್ ಎ ನೇಮ್ ಅಥವಾ ನಾಮಪದ. ಗೊತ್ತಾಗ್ತದೆ, ಅರ್ಥವಾಗ್ತದೆ ನಿಮಗೆ. ಇಷ್ಟನ್ನು ನಾವು ನೋಡಿದಾಗ ಸಂಖ್ಯಾವಾಚಕ ಮತ್ತು ನಾಮಪದ ಬರ್ತಕ್ಕಂಥ ಯಾವ್ದು ನಾನು ಸೂತ್ರನ ಬರ್ತೀನಿ. ಸಂಖ್ಯಾವಾಚಕ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ, ಉತ್ತರ ಪದದಲ್ಲಿ ನಾಮ ಇರಬೇಕು. ಸಮಾಸ ಪದದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಅದು ಯಾವ್ದಾಗಿರ್ತೈತಪ್ಪ ದ್ವಿಗು ಸಮಾಸ ಆಗಿರ್ತದೆ, ದ್ವಿಗು ಸಮಾಸ ಆಗಿರ್ತದೆ. ಬಹುತೇಕ ನಿಮಗೆ ಅರ್ಥ ಆಗೈತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಎರಡನೇ ಅಂಶವನ್ನು ನೋಡಿದಾಗ ಅಂಶಿ ಸಮಾಸ. ಏನ್ ಹೇಳ್ರಿ? ಅಂಶಿ ಸಮಾಸ ಅಂತೇಳಿ ಕನ್ನಡದಲ್ಲಿ ಇದು ಬಹಳ ಒಂದು ಸುಂದರವಾದ ಸಮಾಸ. ಇದನ್ನು ಬಹಳ ಚಂದಾಗಿ ನಾವು ಅಭ್ಯಾಸ ಮಾಡಬಹುದು. ಅದರ ಅರ್ಥ ನೋಡಿದಾಗ ಪೂರ್ವ ಪದವು ಅಂಶಿ ಅಥವಾ ಅಂಶವಾಚಕವಾಗಿಯೂ ಉತ್ತರ ಪದ ಅಂಶೀಯವಾಚಕವಾಗಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸವೇ ಅಂಶಿ ಸಮಾಸ. ಇದನ್ನು ಚೆನ್ನಾಗಿ ನಾನು ಬಿಡಿಸಿ ಹೇಳ್ತೀನಿ, ಗಮನಿಸ್ರಿ ನೀವ. ಪೂರ್ವ ಪದ ಏನಾಗಿರುತ್ತಪ್ಪ ಸಾಮಾನ್ಯವಾಗಿ ಅಂಶಿ ಅಂತಂದ್ರ ಅಂಗ ಅಂತ. ನಮ್ಮ ದೇಹದ ಒಂದು ಅಂಶ ಯಾವಪ್ಪ ಅಂತಂದ್ರೆ ಒಂದು ಅಂಗ, ಈ ಕೈ ಅಂತ ಕರಿತಿರಲ್ಲ. ಸೊ ಹಂಗಾಗಿ ಅಂಗ ಇಡೀ ಒಂದು ದೇಹದ ಅಂಗಿದೆ, ಹೌದಾ? ಒಂದು ಅಂಗದ ಅಥವಾ ಅದರ ಒಂದು ಉಪ ಅಂಗ. ಈಗ ನೋಡ್ರಿ, ಈಗ ನಮ್ಮ ಕೈ ಅಂತಿರಿ, ಹಸ್ತ ಅಂತಿರಿ. ಹಸ್ತದ ಒಂದು ಭಾಗ ಯಾವಪ್ಪ ಅಂದ್ರೆ ಅಂಗೈ ಅಂತಿರ್ಲಿ. ಹಸ್ತದ ಒಂದು ಭಾಗ ಯಾವಪ್ಪ ಅಂದ್ರೆ ಅಂಗೈ ಅಂತಿರಿ. ನಾವು ಅಂಗೈ ಅಂದ್ರೆ ಅದ್ ಮೇಲ್ಭಾಗದ ಅಷ್ಟ. ಹಸ್ತ ಅಂದ್ರೆ ಇಡೀ ಎಲ್ಲ ಸುತ್ತಮುತ್ತ ಬಂತು ಹಸ್ತ. ಆ ಹಸ್ತದ ಒಂದು ಇಡೀ ಹಸ್ತ ಅಂತಂದ್ರೆ ಅದು ಅಂಗ ಆಗ್ತೈತಿ, ದೇಹದ ಅಂಗ ಆಗ್ತೈತಿ. ಆ ಹಸ್ತದಲ್ಲಿ ಇರ್ತಕ್ಕಂಥದ್ದು ಒಂದು ಸಣ್ಣ ಭಾಗಕ್ಕೆ ಏನ್ ಕರಿತೀವಿ ಅಂದ್ರೆ ಅಂಗೈ ಅಂತ ಕೇಳ್ತೀವಿ. ಅಂಗೈ ಅಂತ ಕೇಳ್ತೀವಿ. ಈಗ ಮೂಗೈತಿ ನಮ್ದೆಲ್ಲ, ನಿಮ್ಗೆಲ್ಲ ಮೂಗಿರ್ತಾವ, ಹೌದು, ಸಾಮಾನ್ಯವಾಗಿ ಕೇಳಿರ್ತೀವಿ. ಮೂಗಿಲ್ದ ಮನುಷ್ಯನ ಇಲ್ಲ. ಆಮತ್ ಬೇರೆ ಮೂಗಂತ ನೋಡಿದಾಗ ಆ ಮೂಗಿನ ಸಣ್ಣ ಭಾಗಕ್ಕೆ ಏನ್ ಕರಿತೀವಿ ಅಂದ್ರೆ ತುದಿ ಮೂಗು ಅಂತ ಕರಿತೀವಿ, ಹೌದಾ? ಇದು ನಿಮ್ಗೆ ಅರ್ಥ ಆಗ್ತದೆ. ಮೂಗಂತಂದ್ರೆ ಇಡೀ ಒಂದು ಅಂಗ, ಹೌದಾ? ಆ ಮೂಗಿನ ಒಂದು ಸಣ್ಣ ಭಾಗಕ್ಕೆ ಏನ್ ಕರಿತೀವಿ ತುದಿ ಮೂಗು ಅಂತ ಕರಿತೀವಿ. ಬಹುತೇಕ ಇದನ್ನ ಬಳಸುವಂತ ಪದ ನಿಮಗೆ ಅರ್ಥ ಆಗೈತೆ ಅಂತ ಭಾವಿಸ್ತೀನಿ. ಏನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಮಾಹಿತಿಗಳನ್ನ ಹೇಳ್ರಿ, ನಾನು ಅದನ್ನ ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನೋಡ್ರಿ ಇಲ್ಲಿ ಇಷ್ಟೇ ಇದೆ. ಕಾಲ ಪ್ಲಸ್ ಮುಂಗಾಲು. ಕಾಲ ಅನ್ನುವಂಥದ್ದು ದೇಹದ ಒಂದು ಅಂಗ, ಕಾಲಿದ ಕಾಲು ಅಂತೂ ಬರ್ಬೇಕು. ಕಾಲು ಪ್ಲಸ್ ಮುಂಗಾಲು.
ಕಾಲಿನ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಮುಂಗಾಲ. ಮುಂಗಾಲ ಅಂತ ಗೊತ್ತಾಗ್ತದೆ ಯಾವ್ದು ಎಲ್ಲಿ ಅಂತ ಗೊತ್ತಾಗ್ತದೆ. ಈಗ ಮೂಗಿನ ಪ್ಲಸ್ ತುದಿ, ತುದಿ ಮೂಗು ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಗಮನಿಸ್ಬೇಕು. ಏನಪ್ಪಾ ಅಂದ್ರೆ ಕಾಲ ಪ್ಲಸ್ ಮುಂದು ಮುಂಗಾಲು ಅದ ನೋಡ್ರಿ. ಇಲ್ಲಿ ಮುಂದು ಅನ್ನುವಂತ ಪೂರ್ವ ಪದದ ಪದ ಮೊದಲು ಬರ್ತೈತಿ, ಕಾಲ ಅನ್ನುವಂಥದ್ದು ನಂತರ ಬರ್ತೈತಿ. ಇಲ್ಲಿ ನೋಡ್ರಿ, ಹಿಂದ ಮುಂದ ಆಗ್ತಾವ, ವ್ಯತಿರಿಕ್ತವಾಗ್ತಾವ ಅಥವಾ ಉಲ್ಟಾ ಪಲ್ಟಾ ಆಗ್ತಾವ, ಹಂಗಾರ ಅನ್ಕೋರಿ. ಇದು ಈ ಕಡೆ, ಇದು ಈ ಕಡೆ, ಇದು ಈ ಕಡೆ ಬರ್ತದೆ. ಎಲ್ಲಿ? ಸಮಾಸ ಪದದಲ್ಲಿ. ಬಹಳ ಮುಖ್ಯವಾಗಿ ಇದನ್ನ ಗಮನಿಸ್ಬೇಕಷ್ಟ. ಓಕೆ, ಹಾಗಾಗಿ ಕಾಲ ಅಥವಾ ಕಾಲು ಪ್ಲಸ್ ಮುಂದು ಮುಂಗಾಲು ಅಂತ ಚೆನ್ನಾಗಿ ಅರ್ಥ ಆಗಿತ್ತು ಅಂತ ಭಾವಿಸ್ತೀನಿ. ಆಮೇಲೆ ಮೂಗಿನ ಪ್ಲಸ್ ತುದಿ, ತುದಿ ಮೂಗು ನೋಡ್ರಿ. ತುದಿ ಅನ್ನುವಂಥದ್ದು ಉತ್ತರ ಪದದ ಪದ ಆಗಿದ್ರು ಅದು ಸಮಾಸ ಪದ ಏನಾಗ್ತಿಪ್ಪ ಆರಂಭದಾಗ ಅದ ಬರ್ತೈತಿ. ಹಾಗಾಗಿ ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ಎಂತ ಮೂಗಪ್ಪ? ತುದಿ ಮೂಗು. ಮೂಗು ಚಂದ ಇದ್ದವ್ರದ್ದು ಭಾಳ ಸಮಸ್ಯೆ. ಸಮಸ್ಯೆ ಅಲ್ಲ, ಭಾಳ ಅವ್ರದ್ದೇನಪ್ಪಾ ಅಂತಂದ್ರೆ ವಿಶೇಷತೆ ಇದಾವಾಗ. ನಂದು ಹಂಗ ಮೂಗು ಚಂದ ಐತಿ, ನಾನು ಮೂಗು ಹಿಂಗ್ ಚಂದ ಐತಿ ಹಿಂಗೆ ಹೇಳ್ತಿರ್ತಾರ. ಕೇಳಿರ್ತೀರಿ ನೀವೆಲ್ಲ ಸಮಾಜದಲ್ಲಿ. ಸೊ ಹಾಗಾಗಿ ಅದು ಇರ್ಲಿ. ಇದು ವಿಷಯಕ್ಕೆ ಬರೀ ಮೂಗಿನ ಪ್ಲಸ್ ತುದಿ, ತುದಿ ಮೂಗು ಅಂತ. ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ಇದೇನ್ ಹೇಳ್ತಪ್ಪ ಅಂದ್ರ ಮೂಗಿನ ಒಂದು ಸಣ್ಣ ಭಾಗವನ್ನು ಹೇಳ್ತದ. ಮೂಗಿನ ಒಂದು ಸಣ್ಣ ಭಾಗ ಹೇಳ್ತದ. ಇದನ್ನ ನಾವು ಗಮನಿಸ್ಬೇಕು. ಅದೇ ರೀತಿ ಮೈ ಪ್ಲಸ್ ಒಳಗು, ಒಳಮೈ. ಈಗ ಕೇಳಿದ್ದೀನಿ, ಮೈ ಪ್ಲಸ್ ಒಳಗು ಒಳಮೆ. ಒಳಮೆ ಅಂದ್ರೆ ಗೊತ್ತಾಗತ್ತೀವಿ, ಮೈನ ಒಂದು ಭಾಗ ಅಂತೇಳಿ ನಾವ್ ಇದನ್ನ ಗಮನಿಸ್ತೀವಿ. ಅದೇ ರೀತಿ ಸೂತ್ರ ನೋಡಿದಾಗ ಅಂಗ ಪ್ಲಸ್ ಅಂಗ ಅಂದ್ರೆ ಇಡೀ ಒಂದು ಭಾಗ, ದೇಹದ ಭಾಗ ಅಥವಾ ಯಾವುದೋ ಒಂದು ಅಂಗ, ಅದರ ಒಂದು ಉಪ ಅಂಗ ಅಥವಾ ಅಂಶ. ನೋಡ್ರಿ, ಅಂಶ ಪ್ಲಸ್ ಅಂಶಿ ಅಂತ ಅಂದ್ರೆ ಒಂದು ಸಣ್ಣ ಭಾಗ, ಒಂದು ದೊಡ್ಡ ಭಾಗ ಅಂತೇಳಿ ನಾವು ನೋಡ್ತೀವಿ ಅಂತ. ಹಾಗಾಗಿ ಇಲ್ಲಿ ಗಮನಿಸಬೇಕಾದೇನಪ್ಪ ಅಂದ್ರ ಒಂದು ಅಂಶದ ಭಾಗದಲ್ಲಿ ಇರ್ತಕ್ಕ ಒಂದು ಭಾಗದ ಸಣ್ಣ ಭಾಗಕ್ಕೆ ನಾವು ಅಂಶ ಎತ್ಕತ್ತೀವಿ. ಒಂದು ದೊಡ್ಡ ಭಾಗದ ಅಥವಾ ಒಂದು ಅಂಗದ ಸಣ್ಣ ಭಾಗಕ್ಕೆ ಏನ್ ಕರಿತೀವಿ ನಾವು ಅಂಶಿ ಅಂತೇಳಿ ಕರಿತೀವಿ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು. ಹಾಗಾಗಿ ನಾವೇನಪ್ಪ ಅಂದ್ರೆ ಅಂಶ ಮತ್ತು ಅಂಶಿ ಅಂತೇಳಿ ಈ ಸೂತ್ರವನ್ನು ಗಮನಿಸ್ತಾ ಹೋಗ್ಬೇಕು. ಒಟ್ಟಿನಲ್ಲಿ ಈ ರೀತಿ ನಾವು ಅಂಶಿ ಸಮಾಸವನ್ನ ನೋಡ್ತಾ ಹೋಗ್ತೀವಿ ಅಂತ. ಅಂಶಿ ಸಮಾಸ ನಿಮಗೆ ಅರ್ಥ ಆಗಿತ್ತು ಅಂತ ಭಾವಿಸ್ತೀನಿ. ಏನಾದ್ರೂ ಕೊಂಚ ಉಳಿದ್ರೆ ಹೇಳ್ರಿ ನಮಗೆ. ಸೊ ನೋಡ್ರಿ, ಒಂದು ದೇಹದ ಒಂದು ಇಡೀ ಒಂದು ಈಗ ಕೈ ಅಂತ ಹೇಳಿದ್ರೆ ನಾ ಈಗ ಮೂಗು ಅಂತ ಹೇಳಿದ್ರೆ ಮೂಗಿನ ಒಂದು ಸಣ್ಣ ಭಾಗ ನಾವೇನ್ ಕರಿತೀವಿ ಅಂದ್ರೆ ಅಂಶಿ ಅಂತ ಕರಿತೀವಿ. ಅಂಶ ಅಂತಂದ್ರೆ ದೊಡ್ಡ ಭಾಗ ಮೂಗು ಅಂತ ಕರಿತೀವಿ. ಹಾಗಾಗಿ ಅಂಶಿ ಭಾಗ, ಅಂಶಿ ಅವತ ಅಥವಾ ಅಂಶಿ ಭಾವದಿಂದ ನಾವು ಇದನ್ನ ಗುರುತಿಸ್ತೀವಿ ಅಥವಾ ಭಾಗದಿಂದ ನಾವು ಇದನ್ನ ಗುರುತಿಸ್ತೀವಿ ಅನ್ನುವಂತ ಮಾಹಿತಿಯನ್ನು ನಾವು ತಿಳ್ಕೊಂಡ್ರೆ 100% ನಾವು ಇದನ್ನ ಸಕ್ಸಸ್ ಆಗೋದು. ಕಾಲ ಮತ್ತು ಮುಂಗಾಲು ಅಂತ ನೋಡಿದಾಗ ಕಾಲಿನ ಒಂದು ಸಣ್ಣ ಭಾಗ ಮುಂಗಾಲು ಅರ್ಥ ಆಕತಿ. ಈ ರೀತಿ ನಾವು ಏನಪ್ಪ ಅಂದ್ರೆ ಅಂಶಿ ಸಮಾಸವನ್ನು ಗಮನಿಸ್ತೀವಿ. ಸೂತ್ರದ ನೀವು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡ್ರೆ 100% ಹೆಚ್ಚು ಇನ್ನೊಂದು ಮಾಹಿತಿನ ನೀವು ತಿಳ್ಕೋಬೇಕು. ಏನಂತಂದ್ರೆ ನಾವು ಹೇಳಿರ್ತೀವಿ, ಹೇಳಿದ ನಂತರ ಹೆಚ್ಚು ಉದಾಹರಣೆಗಳನ್ನ ಸಂಗ್ರಹಣೆ ಮಾಡಿ, ಬೇರೆ ಬೇರೆ ಪುಸ್ತಕಗಳನ್ನ ಸಂಗ್ರಹಣೆ ಮಾಡಿ ಉದಾಹರಣೆಗಳನ್ನ ಏನಾದ್ರು ನೀವು ಕೌಂಟ್ ಮಾಡಿದ್ರೆ 100ಕ್ಕೆ 100ರಷ್ಟು ಏನಪ್ಪಾ ಅಂದ್ರೆ ನೀವು ಹೆಚ್ಚು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಇದೇ ರೀತಿ ಪ್ರೋತ್ಸಾಹಗಳನ್ನ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.